ಬಳ್ಳಾರಿ ಜೈಲಿಗೆ ಹೋಗುವಾಗ್ಲೂ ಕೈಯಲ್ಲಿತ್ತು ಮಗ ಕೊಟ್ಟ ಪುಲ್ಲೋವರ್. ಕೈಯಲ್ಲಿ ಇಟ್ಕೊಂಡು ಬಂದು ಪುಲ್ಲೋವರ್ನ ಕೈಯಲ್ಲಿ ಇಟ್ಕೊಂಡು ಬಂದು ಬೆಳಗ್ಗೆ ಮುಂಚೆ ಹೊರಟಿದ್ದಲ್ಲ, ಚಳಿ ಇರುತ್ತೆ ಅಂತ ಹಾಕೊಂಡಿದ್ರು ಅನ್ಸುತ್ತೆ. ಕೆಳಗಿಳಿದ್ಮೇಲೆ ಪುಲ್ಲೋವರ್ ಬಿಚ್ಚಿದ್ದಾರೆ. ಅವತ್ತು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಪುಲ್ಲೋವರ್ ಅನ್ನ ಕೊಟ್ಟಿದ್ದ ಮಗ, ದರ್ಶನ್ ಮಗ ಪುಲ್ಲೋವರ್ ಕೊಟ್ಟಿದ್ರಂತೆ. ಇಟ್ಕೊಂಡಿರಿ, ಇದನ್ನ ತಗೊಳ್ಳಿ ಅಂತ. ಇವತ್ತು ಬಟ್ಟೆ ಬರೆ ಇಲ್ಲದೆ, ಬ್ಯಾಗ್ ಇಲ್ಲದೆ ದರ್ಶನ್ ಬಂದಿರೋದು ಇಲ್ಲಿಗೆ. ಏನ್ ಲಗೇಜ್ ಏನು ತಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನ್ ಕತೆನೋ ಗೊತ್ತಿಲ್ಲ. ಬಟ್ಟೆ ಬರೆ ಬ್ಯಾಗು ಏನು ಇಲ್ವಂತೆ. ಆದ್ರೆ ಮಗ ವಿನೀಶ್ ಕೊಟ್ಟಿದ್ದ ಪುಲ್ಲೋವರ್ ಅನ್ನ ಜೊತೆಗೆ ತಂದಿದ್ದಾರೆ ದರ್ಶನ್, ಕೊಲೆಯ ಆರೋಪಿ ದರ್ಶನ್. ಮಗ ಕೊಟ್ಟಂತ ನೆನಪಿಗೆ ಅಂತನೂ ಪ್ರೀತಿಗೆ ಅಂತಾನೂ ತೆಗೆದುಕೊಂಡು ಬಂದಿದ್ದಾರೆ. ಜೈಲಿಗೆ ಹೋದ್ರೂ ಮಗನ ಸೆಂಟಿಮೆಂಟ್ ಮರ್ತಿಲ್ಲ ದಾಸ. ನೋಡಿ, ಒಂದು ಪುಲ್ಲೋವರ್ ಅನ್ನೇ ಇವರಿಗೆ ಬಿಟ್ಟು ಬರೋದಕ್ಕಾಗಿಲ್ಲ. ಮಗ ಕೊಟ್ಟ ಅನ್ನುವಂತ ಎಮೋಷನಲ್, ಮಗ ಕೊಟ್ಟ ಅಂತ ಅಟ್ಯಾಚ್ಮೆಂಟ್. ಬಳ್ಳಾರಿ ಜೈಲಿಗೆ ಹೋಗುವಾಗ್ಲೂ ಕೂಡ ಮಗನ ನೆನಪಿಗೋಸ್ಕರ ಅಥವಾ ಮಗ ಕೊಟ್ಟ ಅನ್ನುವಂತ ಪ್ರೀತಿಗೋಸ್ಕರ ಇಲ್ಲಿಗೂ ಪುಲ್ಲೋವರ್ ಅನ್ನ ತಂದಿರೋದು. ಅದೇ ಎದೆ ಎತ್ತರಕ್ಕೆ ಬೆಳೆದಂತ ಮಗನಿಗೆ ಮದುವೆ ಮಾಡಿ ಮೊಮ್ಮಗನನ್ನ ನೋಡುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಆಗಿದೆ. ಇನ್ನು ಅವರ ತಂದೆ ತಾಯಿಗೆ ಬೇಸರ ಇರಲ್ವಾ? ಅದರ ಪಶ್ಚಾತ್ತಾಪ ನಿಮ್ ಮುಖದಲ್ಲಿ ಇಲ್ವಲ್ಲ? ಯಾಕೆ? ನಿಮ್ ಮಗ ಕೊಟ್ಟ ಪುಲ್ಲೋವರನ್ನೇ ನಿಮಗೆ ಬಿಟ್ಟು ಬರಕ್ ಸಾಧ್ಯ ಆಗಿಲ್ಲ. ಇನ್ನು ಅಲ್ಲಿ ತನ್ನ ಮಗುವನ್ನು ನೋಡದೆ ರೇಣುಕಾ ಸ್ವಾಮಿ ಹೋಗಿರೋದು. ಅವರಿಗಿನ್ನು ಎಷ್ಟು ಅಟ್ಯಾಚ್ಮೆಂಟ್ ಇರ್ಬೋದು, ಎಷ್ಟು ಸೆಂಟಿಮೆಂಟ್ ಇರ್ಬೋದು, ಯಾಕೆ ಅರ್ಥ ಆಗಲ್ಲ? ಆ ಬೇಸರನು ನಿಮ್ ಮುಖದಲ್ಲಿ ಇಲ್ವಲ್ಲ? ಅಯ್ಯೋ, ನಮ್ ಕಡೆಯವರಿಂದ ಹೀಗಾಯ್ತು, ಅಯ್ಯೋ ನಾನು ಅವತ್ತೊಂದು ಚೂರು ಅಲರ್ಟ್ ಆಗಿದ್ರೆ ಹೀಗಾಗ್ತಿರ್ಲಿಲ್ಲ, ಏನೋ ಒಂದು ಇರ್ಬೇಕಲ್ಲ, ಅದಿಲ್ವಲ್ಲ? ಪುಲ್ಲೋವರೇ ಬಿಟ್ಟು ಬರಕ್ ನಿಮ್ ಕೈಲಿ ಆಗ್ತಾ ಇಲ್ಲ. ಅಂಥದ್ರಲ್ಲಿ ರೇಣುಕಾ ಸ್ವಾಮಿ ತಂದೆ ತಾಯಿ, ರೇಣುಕಾ ಸ್ವಾಮಿ ನಂಬ್ಕೊಂಡು ಮದುವೆ ಆದ ಹೆಣ್ಣು ಮಗಳು, ರೇಣುಕಾ ಸ್ವಾಮಿಯ ಮಗು ಬೆಳೀತಾ ಇದೆ. ಆ ಮಗುವಿನ ಕತೆ ಏನು? ಅದು ಪ್ರಶ್ನೆ ಮಾಡ್ಬೇಕಲ್ವಾ? ನಿಮಗೆ ಒಂದು ಸೆಂಟಿಮೆಂಟ್ ಇದೆ, ಎಮೋಷನಲ್ ಇದೆ ಅಂತ ಅಂದಮೇಲೆ ಅವ್ರದ್ದು ನೋಡ್ಬೇಕಲ್ಲ ಸ್ವಾಮಿ. ಆರಾಮಾಗಿ ಕಾಫಿ ಕುಡಿತಾ ಸಿಗರೇಟ್ ಸೇರ್ಕೊಂಡಿದ್ದೀರಾ? ಯಾರೋ ಪ್ರಶ್ನೆ ಮಾಡ್ತಿದ್ರು, ಏನು ನಿಮ್ಮ ಪ್ರಕಾರ ಹತ್ಕೊಂಡೇ ಕೂರ್ಬೇಕಿತ್ತಾ, ಏನು ಆಗೋಗಿದೆ, ಏನು ಮಾಡೋಕ್ಕಾಗತ್ತೆ ಅಂತ. ಇನ್ನೂ ರೇಣುಕಾ ಸ್ವಾಮಿ ಮನೆಯಲ್ಲಿ ಅಳ್ತಾನೆ ಇದ್ದಾರಲ್ಲ, ಅವ್ರು ಮರ್ತಿಲ್ವಲ್ಲ? ಇವ್ರು ಇನ್ನು ಪುಲ್ಲೋವರ್ನೇ ಬಿಟ್ಟು ಬರೋಕ್ಕಾಗ್ತಾ ಇಲ್ವಲ್ಲ? ಇನ್ನು ಎರಡು ಕಡೆನೂ ಒಂದೇ ಥರದ ಸೆಂಟಿಮೆಂಟ್ ಅಲ್ವಾ? ಎರಡು ಕಡೆನೂ ಮಗನೇ ಅಲ್ವಾ ಇಂಪಾರ್ಟೆಂಟು? ಅವ್ರ ಮಗಂದೇ ಅಲ್ವಾ ಎಮೋಷನ್ಸು? ಯಾಕಿದ್ ಪ್ರಶ್ನೆ ಮಾಡಲ್ಲ ಯಾರು? ಯಾರಿಗೆ ಯಾಕಿದ್ ತಲೆಗೆ ಹೋಗಲ್ಲ? ಪುಲ್ಲೋವರನ್ ಕೈಯಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಮಗ ಕೊಟ್ಟಿದ್ದು ಪುಲ್ಲೋವರು ಅಂತ ಅದೊಂದೊಂದು ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿಗೆ ಹೋದ್ರೂ ಮಗನ ಸೆಂಟಿಮೆಂಟ್ ಅನ್ನ ಮರೆಯೋದಕ್ಕಾಗ್ತಾ ಇಲ್ಲ. ರೇಣುಕಾ ಸ್ವಾಮಿಯ ಮಗು ಇನ್ನು ಪ್ರಪಂಚನೇ ನೋಡಿಲ್ಲ, ಇನ್ನು ಹುಟ್ಟೇ ಇಲ್ಲ. ಆ ಮಗು ಹುಟ್ಟಿ ನಮ್ಮಪ್ಪ ಎಲ್ಲಿ ಅಮ್ಮ ಅಂತ ಕೇಳಿದ್ರೆ ಏನು ಹೇಳೋದು? ಹಿಂಗೊಬ್ರು ಇದ್ರು, ಬಾಸು ಅಂತ ಎಲ್ರೂ ಕರಿತಾ ಇದ್ರು, ಅವ್ರ ಕಡೆಯಿಂದ ಹಿಂಗೆ ಮಿಸ್ಟೇಕ್ ಆಗಿತ್ತು, ಈ ಥರದ ಹಿಸ್ಟ್ರಿ ಹೇಳ್ಕೊಂಡು ಕೂರ್ಬೇಕಾ? ಯಾರು ಇನ್ನೂ ಕೇಳ್ತಿದ್ದಲ್ಲ, ರೇಣುಕಾ ಸ್ವಾಮಿ ಮಾಡಿದ ಒಳ್ಳೆ ಕೆಲಸನಾ? ರೇಣುಕಾ ಸ್ವಾಮಿ ಈ ಥರದ್ದು ಪಾಪದ ಕೆಲಸ ಮಾಡಿದ್ಕೆ ಆ ಮಗು ತಂದೆ ಮುಖ ನೋಡೋದೇ ಬೇಡ ಅಂತ. ಹಂಗಾಗಿದ್ರೆ ಎಷ್ಟೋ ಮಕ್ಕಳು ತಂದೆ ಮುಖನೇ ನೋಡೋ ಹಾಗಿಲ್ಲ ಈ ಪ್ರಪಂಚದಲ್ಲಿ. ತಂದೆ ತಂದೆನೇ ಅಲ್ವಾ, ಮಗ ಮಗನೇ ಅಲ್ವಾ, ಏನೇ ಆದ್ರೂ ಒಂದು ಲಾಜಿಕ್ ಇಟ್ಕೊಂಡು ಮಾತಾಡ್ಬೇಕು, ಸುಮ್ಮನೆ ಮಾತಾಡೋದಲ್ಲ. ಸೊ ಈಗ ಬಳ್ಳಾರಿ ಜೈಲಲ್ಲಿ ದರ್ಶನ್ನ ಪ್ರಕ್ರಿಯೆಗಳು ನಡೀತಾ ಇದೆ. ಅಂದರೆ ಇವ್ರ ಕತ್ತಲೇನೋ ಸರ ಇತ್ತಂತೆ, ಒಂದು ಮಣಿ ಸರ, ದಾರ, ಅದು ಇದು, ಅದೆಲ್ಲವನ್ನ ಕೂಡ ತೆಗೆದಿದ್ದಾರೆ. ಆ ಪ್ರಕ್ರಿಯೆಗಳು ನಡೀತಾ ಇದೆ. ಇವತ್ತು ಅವ್ರು ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗಿರೋ ದೃಶ್ಯವನ್ನು ನೀವು TV5ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಂದು ಕೈಯಲ್ಲಿ ಬಿಸ್ಲೇರಿ ಬಾಟ್ಲಿ ಇದೆ, ಇನ್ನೊಂದು ಅದೇ ಕೈಯಲ್ಲಿ ಪುಲ್ಲೋವರ್ ಇದೆ. ಈ ಪುಲ್ಲೋವರನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದನ್ನು ಮಾತ್ರ ಬಿಟ್ಟು ಬಂದಿಲ್ಲ. ಈ ಪುಲ್ಲೋವರು ಮತ್ತು ಆ ಕೂಲಿಂಗ್ ಗ್ಲಾಸು ಇದನ್ನು ಯಾವುದನ್ನು ಬಿಟ್ಟು ಬರೋಕ್ಕಾಗಿಲ್ಲ, ಅದನ್ನೆಲ್ಲ ಹಾಕೊಂಡೇ ಬಂದಿದ್ದಾರೆ. ಬರಬೇಕಾದ್ರೆ, ಬೆಂಗಳೂರಿಂದ ಬರಬೇಕಾದ್ರೆ ಸದ್ಯಕ್ಕೆ ಪುಲ್ಲೋವರ್ ಮಾತ್ರ ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯದ ಮಟ್ಟಿಗೆ. ಬ್ಯಾಗ್ ಅದೇನು ಕತೆನೋ ಗೊತ್ತಿಲ್ಲ. ಯಾಕಂದರೆ ಇವರೆಲ್ಲ ನಾರ್ಮಲ್ ಆಗಿ ನಮ್ಗಳ ಥರ ನಿಮ್ಗಳ ಥರ ಜೈಲಲ್ಲಿ ಕೊಟ್ಟಿದ್ದ ಬಟ್ಟೆನೋ ಅಥವಾ ಯಾವುದೋ ಸುಮ್ಮನೆ ನಾರ್ಮಲ್ ಬಟ್ಟೆಗಳು ಹಾಕಲ್ವಲ್ಲ. 15,000 ಟೀ ಶರ್ಟೇ ಹಾಕೋದು, 25,000 ಟೀ ಶರ್ಟೇ ಹಾಕೋದು, 30,000 ಪ್ಯಾಂಟೇ ಹಾಕೋದು, 60,000 ಶೂಸೇ ಹಾಕೋದು. ಸೊ ಹಾಗಾಗಿ ಏನು ತಂದಿಲ್ವೋ ಅಥವಾ ಏನು ಕತೆನೋ ಗೊತ್ತಿಲ್ಲ. ಪುಲ್ಲೋವರ್ ಒಂದು ಇಟ್ಕೊಂಡು ಬಂದಿದ್ದಾರೆ. ನೀವು ಕೈಯಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಪುಲ್ಲೋವರ್. ಇದನ್ನು ಸ್ವಲ್ಪ ಹೊತ್ತಾದ್ಮೇಲೆ ಹೆಗ್ಲ ಮೇಲೆ ಹಾಕೊಳ್ತಾರೆ. ಏನೋ ಅಟ್ಯಾಚ್ಮೆಂಟ್ ಇದೆ ಅಥವಾ ಏನೋ ಒಂದು ಎಮೋಷನ್ಸ್ ಇದೆ ಅನ್ನುವಂಥ ಕಾರಣಕ್ಕೆ ತಂದಿದ್ದಾರಂತೆ. ಪುಲ್ಲೋವರನ್ನ ಇಟ್ಕೊಂಡು ಎಂಟ್ರಿ ಆಗಿರೋದು ಈ ಬಳ್ಳಾರಿ ಜೈಲಿಗೆ ದರ್ಶನ್. ಇದು 2ನೇ ಬಾರಿ ಎಂಟ್ರಿ ಆಗ್ತಾ ಇರೋದು. ಮೊದಲ ಬಾರಿ ಚೌಕ ಸಿನಿಮಾದ ಶೂಟಿಂಗ್ ಅಲ್ಲಿ ಭಾಗ್ಯ ಆಗಿದ್ರು. ಈಗ ಕೊಲೆ ಆರೋಪದ ಅಡಿಯಲ್ಲಿ
ಜೈಲಿಗೆ ಹೋಗ್ತಾ ಇದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಹೋಗ್ತಾ ಇದ್ದಾರೆ. ಅವತ್ತು ಹೀರೋ ಆಗಿ ಹೋಗಿದ್ರು, ಅವತ್ತು ಲೈಟ್ ಬಾಯ್, ಮೇಕಪ್ ಮ್ಯಾನ್, ಪ್ರೊಡ್ಯೂಸರು, ಡೈರೆಕ್ಟರು, ಸಹ ಕಲಾವಿದರು ಇದ್ರು. ಇವತ್ತು ಕಾಕಿಗಳಿದ್ದಾರೆ, ಪೊಲೀಸರು ಇದ್ದಾರೆ. ಇವತ್ತು ಒಳಗಡೆ ಹೋದ್ಮೇಲೆ ಖೈದಿಗಳು ಸಿಗ್ತಾರೆ. ಅಷ್ಟೇ ವ್ಯತ್ಯಾಸ. ಎರಡು ಸಿಚುವೇಶನ್ ಎಷ್ಟರ ಮಟ್ಟಿಗೆ ಅಜಗಜಾಂತರದ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಬೇಕಾಗತ್ತೆ. ಚೌಕ ಸಿನಿಮಾದ ಶೂಟಿಂಗಿಗೆ ಇದೇ ತರ ಸ್ಟೈಲಲ್ಲಿ ಅವತ್ತು ಬಳ್ಳಾರಿ ಜೈಲಿಗೆ ಬಂದಿದ್ರು. ಅವತ್ತು ಇದೇ ಲೊಕೇಶನ್, ಆದ್ರೆ ಒಂದ್ ಸ್ವಲ್ಪ ಬದಲಾವಣೆ. ಅವತ್ತು ಅಕ್ಕಪಕ್ಕದಲ್ಲಿ ಲೈಟ್ ಮ್ಯಾನು, ಮೇಕಪ್ ಮ್ಯಾನು, ಸಹ ಕಲಾವಿದರು ಅವರೆಲ್ಲ ಇದ್ರು. ಇವತ್ತು SP, SI, ಜೈಲು ತನಿಖಾಧಿಕಾರಿ ಎಲ್ಲ ಇದ್ದಾರೆ. ಇನ್ನು ಒಳಗಡೆ ಹೋಗ್ತಾ ಇದ್ದ ಹಾಗೇನೆ ಸಹ ಕಲಾವಿದರಿರೋದಿಲ್ಲ, ಸಹ ಆರೋಪಿಗಳು ಅಥವಾ ಸಹ ಕೈದಿಗಳು ಇರ್ತಾರೆ.